ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಕೋಲಾರ ಎಂಬಿಕೆ ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲಾಂಟ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬಹುದು. ನಾನು ಹೆಂಗ್ ಹೇಳಿ, ನಮಗೆ ಹೈಕಮಾಂಡ್ ಇದೆ. ನಮ್ಮಲ್ಲಿ ಯಾರು ಕೂಡ MLAಗಳು ಮಾತಾಡಬಾರದು ಅಂತೇಳಿ ನಮ್ಮ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ. ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾತಾಡಬಾರ್ದು. ಮಾತಾಡಿರೋರು ಕೂಡ ಅದೊಂದು ವಿಷಯ ಬಂದಾಗ, ನಮ್ಮ ಯತೇಂದ್ರ ಅವರು ಮಾತಾಡೋ ವಿಷಯ ಬಂದಾಗ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋಂಥವ್ರು ತುಂಬಾ ಜನ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಮಾತಾಡೋರು ಇದ್ದಾರೆ. ಅದು ಯತೇಂದ್ರ ಅವರು ಮಾತಾಡಬಾರದು, ಆರಾಮಾಗಿರ್ಬೇಕು. ಮುಖ್ಯಮಂತ್ರಿ ಮಗ ಅವರು ಈ ತರ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಯ್ಯವರು ಅಂದ್ರೆ ರಾಜ್ಯದ ನಾಯಕರು, ಅವಕಾಶ ಸಿಕ್ಕಿದ್ರೆ ರಾಷ್ಟ್ರೀಯ ನಾಯಕರಾಗುವಂತ ಸಂದರ್ಭ ಕೂಡ ಅವರ ಅರ್ಹತೆ ಕೂಡ ಇದೆ. ಯಾರು ಸಿದ್ದರಾಮಯ್ಯ ಅಂತ. ಯತೇಂದ್ರ ಅವರು ಸರ್ಟಿಫಿಕೇಟ್ ಕೊಡ್ಬೇಕಾಗಿದ್ದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ಜನ ಇದ್ದೀವಿ. ಯಾರ ಪರ? ಸಿದ್ದರಾಮಯ್ಯ ಪರ. ನನಗನಿಸ್ತದೆ ಯತೇಂದ್ರ ಅವರು ಕೊಡಬಾರ್ದು ಅಂತ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರ ಪರ, DK ಶಿವಕುಮಾರ್ ಅವ್ರ ಪರ ಅಂತಲ್ಲ. ಅವರಿಬ್ಬರು ಕೂಡ ನಮ್ಮ ಪಕ್ಷದ ನಾಯಕರುಗಳು. ಅವರಿಬ್ಬರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರಿಬ್ಬರೇ. ಇನ್ನೂ ಎಲ್ಲ ನಾಯಕರು ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಒಂದು ಸಾರಿ ಗ್ಯಾಪ್ ಮಾಡ್ಕೊಳ್ರಿ. ಸಿದ್ದರಾಮಯ್ಯ ಮತ್ತೆ DK ಅವರ ಒಂದು ಹೋರಾಟ ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ನಾವೆಲ್ಲ ಗೆದ್ದಿದ್ವಿ ಅಂದ್ರೆ ಅವರಿಬ್ಬರು ನಾಯಕರು. ನಮ್ಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು, ಮುಖ್ಯಮಂತ್ರಿ ಮಾಡೋದು, ಅದೇನಿದ್ರು ಕೂಡ ನಮ್ಮ ಹೈಕಮಾಂಡ್ ನಾಳೆ ಏನ್ ತೀರ್ಮಾನ ತಗೊಂಡ್ರು ಕೂಡ ನಾವು ಯಾವ MLA ಕೂಡ ಮಾತಾಡಕ್ ಹೋಗುದಿಲ್ಲ. ಇಲ್ಲ, ನಮ್ಮ ಹೈಕಮಾಂಡ್ ಪರ ಇರ್ತೀವಿ ನಾವು. ಹೈಕಮಾಂಡ್ ಏನು ಆದೇಶ ಮಾಡ್ತದೆ, ಏನ್ ತೀರ್ಮಾನ ತಗಂತದೆ, ಆ ತೀರ್ಮಾನಕ್ಕೆ ನಾವೆಲ್ಲ MLAಗಳು ಓಟ್ ಹಾಕುವಂತ ಸಂದರ್ಭ ನನ್ನ ಪ್ರಕಾರ ಬರಲ್ಲ. ಸಿದ್ದರಾಮಯ್ಯವರು ಅಷ್ಟು ಸರಿಸಲ್ಲ. ಅವರು ತುಂಬಾ ಬುದ್ಧಿವಂತರಿದ್ದಾರೆ. ಅವರು ಕೂಡ ಹೈಕಮಾಂಡ್ ವಿರುದ್ಧವಾಗಿ, ಇಲ್ಲ DK ಶಿವಕುಮಾರ್ ವಿರುದ್ಧವಾಗಿ ಆ ಇಬ್ಬರೂ ನಾಯಕರುಗಳು ಹೈಕಮಾಂಡ್ ವಿರುದ್ಧವಾಗಿ ಹೋಗಲ್ಲ. ಹೈಕಮಾಂಡ್ ತೀರ್ಮಾನ ಬರ್ತದೆ ಆದಷ್ಟು ಬೇಗನೆ. ಏನು ಗೊಂದಲ ಇದೆ ಕರ್ನಾಟಕ ರಾಜ್ಯದ ಜನತೆಗೆ, ಇದೊಂದು ಚರ್ಚೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಇದಕ್ಕೊಂದು ತೆರೆ ಆದಷ್ಟು ಬೇಗ ನಡೀತದೆ. ಬರ್ರಿ, ನೀವು ಬೆಳಗಾಂ ಬರ್ರಿ, ಮಿನಿಸ್ಟರ್ಗಳು ಕರೀತಾರೆ. ಒಂದು 20 ಜನ 30 ಜನ MLAಗಳು ಹೋಗ್ತೀವಿ. ನಾನು ಕೂಡ ಕರೆದಿದ್ದೆ. ನಾವು 9-10 ಜನ MLAಗಳು ಊಟ ಮಾಡಿದ್ವಿ. ಆಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರದ್ದಲ್ಲ, ಅದು ಡಿನ್ನರ್ ಪಾರ್ಟಿ. ಯಾರು ಎಕ್ಸ್ ಪ್ರೆಸಿಡೆಂಟ್ ಅಂತೆ, ಅಲ್ಲಿ ಏನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಂತೆ, ಯಾರೋ ಹಳಬರು, ಅವರು ನಮ್ಮನ್ನೆಲ್ಲ ಕರೆದಿದ್ದು. DK ಶಿವಕುಮಾರ್ನು ಕಡೆ ನಾನು ಹೋಗಿದ್ದೆ. ನಾವು ಸುಮಾರು ಜನ ಹೋಗಿದ್ದೀವಿ ನಾವು. ಪಾಪ DK ಶಿವಕುಮಾರ್ ಡಿನ್ನರ್ ಪಾರ್ಟಿ ಅಲ್ಲ, ಯಾವುದೇ ವಿಷಯ DK ಶಿವಕುಮಾರ್ ಅವರು ಬಂದಿದ್ರು ಡಿನ್ನರ್ ಪಾರ್ಟಿಗೆ. ರಾಜಕೀಯ ವಿಷಯ ಒಂದೇ ಒಂದು ಚರ್ಚೆ ಆಗ್ಲಿಲ್ಲ. ಅಲ್ಲಿ ಹೋದ್ವಿ, ಊಟ ಕೊಟ್ರು, ಊಟ ಮಾಡ್ಕೊಂಡ್ರು ಅವ್ರವ್ರ ಪಾರ್ಟಿಗೆ ಅವರು MLAಗಳು ಬಂದ್ರು, ಮಂತ್ರಿಗಳು ಬಂದಿದ್ರು. ಸುಳ್ಳು, 100ಕ್ಕೆ 100 ಸುಳ್ಳು. ಅದು ಯಾವುದೇ ಆ ವಿಷಯಗಳು ಪ್ರಸ್ತಾಪ ಆಗ್ಲಿಲ್ಲ.